ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮ ಅಪ್ಪಗೆ ಆಪ್ರೇಷನ್ ಇದೆ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆಪ್ರೇಷನ್ನು. ನನ್ನದೇ ಲೇಟ್ ಆಯಿತು ಸ್ವಲ್ಪ. ನಾನು ಬೆಳಗ್ಗೆ ಎದ್ದು ಬೇಗ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಆಪ್ರೇಷನ್ಗೆ ಹೋಗಿದ್ದಾರೆ ಆಲ್ರೆಡಿ. ನೀನು ಮಾಡ್ತಾ ಇದ್ದಾರೆ. ನಾನು ಅಲ್ಲಿ ಹೋಗೋಷ್ಟರಲ್ಲಿ ಎಲ್ಲ ಮುಗ್ದಿರುತ್ತೆ ಅನಿಸುತ್ತೆ. ಸರಿ, ಓಕೆ ಗೈಸ್, ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಆದರೆ ನಮ್ಮ ಅಪ್ಪ ಹತ್ರ ಮಾತಾಡಿಸ್ತೀನಿ. ಎಲ್ಲರೂ ಕೇಳ್ತಿದ್ರಿ ಹೆಂಗಿದ್ದಾರೆ ಅಪ್ಪ ಅಂತ. ಚೆನ್ನಾಗಿದ್ದಾರೆ, ಆದರೆ ಒಂದು ಕಾಲು ಸ್ವಲ್ಪ ಅಷ್ಟೇ ಪೆಟ್ಟಾಗಿದೆ. ಅದೊಂದು ಆಪ್ರೇಷನ್ ಮಾಡಿದ್ರೆ ಸರಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸರಿ ಗೈಸ್, ನಾನು ಇವಾಗ ಸ್ವಲ್ಪ ಟೆಂಪಲ್ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ಹಾಸ್ಪಿಟ್ಲ್ ಹತ್ರ ಹೋಗ್ತೀನಿ. ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆದರೆ ಮಾತಾಡಿಸ್ತೀನಿ ಅಷ್ಟೇ ನಮ್ಮ ಅಪ್ಪ ಹತ್ರ. ಅವ್ರು ಮಾತಾಡೋಕೆ ಇಷ್ಟ ಇದ್ದರೆ ಮಾತಾಡಿಸ್ತೀನಿ. ಎಲ್ಲರೂ ಕೇಳ್ತಿದ್ರಲ್ಲ ಅದರಿಂದ. ಓಕೆ ಗೈಸ್, ಅಲ್ಲಿ ಹೋಗಿ ವಿಡಿಯೋ ಮಾಡೋಣ ಬನ್ನಿ. ಟೆಂಪಲ್ ಬಂದು ಇದು ನಮ್ಮೂರಲ್ಲೇ ಇರೋದು, ದುರ್ಗಾದೇವಿ. ಮತ್ತು ಇಲ್ಲಿ ಏನಾದರೂ ನಾವು ಮನಸಾರೆ ನಾವು ಬೇಡ್ಕೊಂಡ್ರೆ ದೇವರನ್ನ ನಂಬಿ ಅದು ಹಾಗೇ ಆಗುತ್ತೆ. ಇಲ್ಲಿ ಎಷ್ಟು ಜನ ತುಂಬ ರಶ್ ಇರ್ತಾರೆ, ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರೆ ಇಲ್ಲಿಗೆ. ನಾನು ಅದಕ್ಕೆ ಸರಿ ನಮ್ಮ ಅಪ್ಪಗೆ ಆಪ್ರೇಷನ್ ಸಕ್ಸಸ್ ಆಗಲಿ, ಅವ್ರಿಗೇನೂ ಪ್ರಾಬ್ಲಮ್ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಮತ್ತು ನಾನು ಊರಿಗೆ ಹೋದೆ. ಮತ್ತು ಇಲ್ಲಿ ನಮ್ಮ ಪಾಪು ನಾವು ಫುಲ್ ಮನೆಯವರೆಲ್ಲ ನಾವು ಅಲ್ಲೇ ಇದ್ವಿ, ಹಾಸ್ಪಿಟಲಲ್ಲೇ ಇದ್ವಿ ಆಪ್ರೇಷನ್ ಆಗೋವರೆಗೂ. ನಾನು ಹೋಗೋಕ್ಕೆ 12:30 ಆಗಿತ್ತು. ಅಲ್ಲಿಗೆ ಹೋಗೋಷ್ಟರಲ್ಲಿ ಆಪ್ರೇಷನ್ ಎಲ್ಲ ಮುಗ್ದೋಗ್ಬಿಟ್ಟಿರತ್ತೇನೋ ಅಂದ್ಕೊಂಡೆ. ಆದರೆ ಲೇಟ್ ಆಯಿತು ಅಲ್ಲಿ. ಅಂದರೆ ಆಪ್ರೇಷನ್ ಮುಗ್ದಿರುತ್ತೆ, ಅವ್ರಿಗೆ ಸ್ವಲ್ಪ ಅನಸ್ತೇಶಿಯ ಕೊಟ್ಟಿರ್ತಾರಲ್ವ, ಅದೆಲ್ಲ ಅವರು ಇದಾಗೋವರೆಗೂ ಹೊರಗಡೆ ಕಳಿಸಲ್ಲ ಅವ್ರನ್ನ, ಒಳಗಡೆನೇ ಇಟ್ಕೊಂಡಿದ್ರಂತೆ. ಆಪ್ರೇಷನ್ನು ಒಂದು 1/2 ಅವರ್ಗೆ ಆಗೋಯ್ತು ಅಂತ ಹೇಳಿದ್ರು ನಮ್ಮಪ್ಪ. ಅವ್ರಿಗೆ ಗೊತ್ತಾಗ್ತಿತ್ತಂತೆ ಆಪ್ರೇಷನ್ ಮಾಡೋದೆಲ್ಲನೂ. ಅದಕ್ಕೆ ಮತ್ತು ಇಲ್ಲಿ ನಮ್ಮ ಪಾಪು ಫುಲ್ಲು ಗಲಾಟೆ ಮಾಡ್ತಾಯಿದ್ದ, ಒಂದು ಹತ್ರ ಕುತ್ಕೊತಾ ಇರಲಿಲ್ಲ. ಹೆಂಗೆ ಆಡ್ತಾಯಿದ್ದ ಅಂತಂದರೆ ನಾವು ಅವನು ಸುಧಾರಿಸೋದೇ ಕಷ್ಟ ಆಗ್ತಾಯಿತ್ತು. ಆದರೆ ನನ್ನ ತಂಗಿಗೆ ಮನೆಗೆ ಹೋಗು ಅಂದರೆ ಅವಳು ಹೋಗೋಕೆ ರೆಡಿ ಇಲ್ಲ. ನಮ್ಮಪ್ಪ ಮುಖ ನೋಡ್ದಿರ ನಾನು ಹೋಗಲ್ಲ ಅಂತ ಕೂತಿದ್ಲು ಅವಳು. ಸರಿ ಅಂತ ಆಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು 3:45-4 ಗಂಟೆ ಆಗಿತ್ತು ಗೈಸ ನಮ್ಮಪ್ಪ ಹೊರಗಡೆ ಬರೋಷ್ಟರಲ್ಲಿ. ಅವರು ಹೊರಗಡೆ ಬಂದಮೇಲೆ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಅಲ್ಲಿ ಎಲ್ಲಿ ಜನ ಜಾಸ್ತಿ ಇರ್ತಾರೆ, ನಾವು ಅಲ್ಲೆಲ್ಲ ಫೋನ್ ತಗೊಂಡು ವೀಡಿಯೋಸ್ ಮಾಡಿದ್ರೂ ಚೆನ್ನಾಗಿರಲ್ಲ. ಅದರಿಂದ ನಾನು ಅದು ವೀಡಿಯೋಸ್ ಎಲ್ಲ ಮಾಡಿಲ್ಲ. ಆಪ್ರೇಷನ್ ಎಲ್ಲ ಮುಗಿದು ನೆಕ್ಸ್ಟ್ ಡೇ ನಾನು ವೀಡಿಯೋ ಮಾಡಿದ್ದೀನಿ. ಇದು ಬಂದು ನೋಡಿ, ಅವತ್ತು ನೈಟೇ ಅಲ್ಲೇ ನಮ್ಮ ಹಾಸ್ಪಿಟಲಲ್ಲಿ ಅಲ್ಲೇ ಊಟ ಕೊಡ್ತಾರೆ, ಪೇಷಂಟಿಗೆ ಮಾತ್ರ ಕೊಡ್ತಾರೆ. ನಮ್ಮಪ್ಪ ತಿನ್ನಲ್ಲ, ಆದರೆ ಅವರು ಮನೆಯಿಂದನೇ ಊಟ ತರಬೇಕು. ನಮ್ಮಪ್ಪಗೆ ಹಾಸ್ಪಿಟ್ಲಲ್ಲಿ ಅಂತಲೇ ಅಲ್ಲ, ನಮ್ಮಪ್ಪ ಹೊರಗಡೆ ಫುಡ್ಡು ಏನೂ ತಿನ್ನಲ್ಲ. ಅವ್ರಿಗೆ ಎಲ್ಲಿ ಮದುವೆಗೆ ಹೋದ್ರೂ ಅವ್ರು ಬಂದು ಹೊರಗಡೆ ಮನೆಯಲ್ಲೇ ತಿನ್ನೋದು ಊಟ, ಆ ಥರ. ಇದು ಬಂದು ಅಲ್ಲೇ ಜ್ಯೂಸ್ ತೊಗೊಳಕ್ಕೆ ಹೋಗಿದ್ದೆ ನಮ್ಮಪ್ಪಗೆ, ಆವಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದು ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಪೇಷಂಟ್ಸ್ ಎಲ್ಲ ಮಲ್ಕೊಂಡಿದ್ದಾರೆ. ನಮ್ಮಪ್ಪನೂ ಸ್ವಲ್ಪ ಸ್ಟಡಿ ಆಗಿದ್ದರು, ಅವರು ಮಲ್ಕೊಂಡಿದ್ದಾರೆ. ಇವರಿಗೆ ಆಪ್ರೇಷನ್ ಮುಗೀತಲ್ಲ, ಮನೆಗೆ ಹೋಗೋಣ ಅದೊಂದೇ ನಮ್ಮಪ್ಪ ಮೈಂಡಲ್ಲಿ ಇದ್ದಿದ್ದು. ಆದರೆ 5 ಡೇಸು ಕಳಿಸಲ್ಲ ಅಂತ ಹೇಳಿದರು. ಆಮೇಲೆ ಓಡಾಡಿದ್ರೆ ಮಾತ್ರನೇ ಕಳಿಸೋದು ಅಂತಿದ್ರು. ಇವ್ರು ನೆಕ್ಸ್ಟ್ ಡೇನೇ ಎದ್ದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ವಿಡಿಯೋ ಬಂದು ಇದು ಲಾಸ್ಟ್ ಡೇ, ಡಿಸ್ಚಾರ್ಜ್ ಆಗೋ ದಿನ. ಅವರು ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ರು, ಆವಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ವಾಕಿಂಗ್ ಮಾಡಿ ಮತ್ತು ಮನೆಗೆ ಬಂದುಬಿಟ್ವಿ ಅವತ್ತು ನಾವಲ್ಲಿ. ಅವ್ರಿಗೆ ಪೇಷಂಟ್ ಅಲ್ವ, ಅವ್ರನ್ನ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವೀಲ್ ಚೇರ್ ಬರುತ್ತಲ್ವ, ಅದರಲ್ಲೇ ಕೂರಿಸ್ಕೊಂಡು ಲಿಫ್ಟಲ್ಲಿ ಕರ್ಕೊಂಡು ಬಂದರು. ನಾವು ನಡ್ಕೊಂಡು ಹೋದ್ವಿ ಅಷ್ಟೇ. ಏನಿಲ್ಲ ಅಂತಂದರೂ ಒಂದು 13 ಡೇಸ್ ಆಗಿತ್ತು ಅಲ್ಲಿ ನಾವು ಇದ್ದು. ಅಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿ ಪರಿಚಯ ಆಗಿದ್ವಿ, ಮಾತಾಡ್ತಾ ಇದ್ವಿ. ಅವರೆಲ್ಲ ನಾವು ಬರಬೇಕಾದ್ರೆ ಒಳ್ಳೇದಾಗಲಿ, ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ರು. ಅವಾಗ ಸ್ವಲ್ಪ ಖುಷಿ ಆಯಿತು, ಯಾಕಂದರೆ ಇದ್ದಿದ್ದು 1 ವಾರಕ್ಕೆ ಅಲ್ಲಿ ನಾವೆಲ್ಲರನ್ನೂ ಪರಿಚಯ ಮಾಡ್ಕೊಂಡು ಇದು ಮಾಡಿದ್ವಲ್ವ ಅಂತ. ಆದ್ರೂ ಹಾಸ್ಪಿಟ್ಲಲ್ಲಿ ಇರೋದಂದರೆ ತುಂಬ ಕಷ್ಟನೇ. ಮನೇಲಿದ್ದಷ್ಟು ಅಲ್ಲಿ ಬರಲ್ಲ. ಅಲ್ಲೆಷ್ಟೇ ಕ್ಲೀನಾಗಿದ್ರು, ಅಲ್ಲೆಷ್ಟೇ ಒಳ್ಳೆ ಜನ ಇದ್ದರು ಅಷ್ಟೇ. ಇಲ್ಲಿ ಮಾತ್ರ ಸಕ್ಕತ್ತಾಗಿ ಅಂದರೆ ನೋಡಿಕೊಂಡ್ರು, ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗೇ ಕೊಟ್ಟರು. ಬೇಗ ಕ್ಯೂರ್ ಆಗ್ತಿದೆ ನಮ್ಮಪ್ಪಗೆ. ಆದರೆ ಗಾಯ ಸ್ವಲ್ಪ ಇದೆ ಅಷ್ಟೇ. ಆ ಗಾಯ ನೀಟಾಗಿ ಕ್ಯೂರ್ ಆದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. 1 ಮಂತಲ್ಲಿ ಅವ್ರು ನಡೀತಾರೆ ಅಂತ ಹೇಳಿದ್ದಾರೆ. ಆದರೂ ಟ್ರೈ ಮಾಡ್ತಾನೆ ಇರಬೇಕು. ಟ್ರೈ ಮಾಡಿಲ್ಲ ಅಂತಂದರೆ ನಡೆಯೋದು ಕಷ್ಟ ಆಗುತ್ತೆ. ಆದರೂ ನಮ್ಮಪ್ಪ ನಡೀತಾ ಇದ್ದಾರೆ, ಪರವಾಗಿಲ್ಲ. ಇದು ಬಂದು
ನಾವು ಮನೆ ಪಿತೃಪಕ್ಷ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ. ಆವಾಗ ಸ್ವಲ್ಪ ಶಾಪಿಂಗ್ ಹೋಗಿದ್ದೆ, ಆವಾಗ ವೀಡಿಯೋಸ್ ಮಾಡ್ಕೊಂಡು ಅದು ಬೇರೆ ಎಲ್ಲ ವೀಡಿಯೋಸ್ ಮಾಡಿಲ್ಲ. ಆದರೆ ಸೀರೆ ಮಾತ್ರ ಮಾಡಬೇಕು ಅನ್ನಿಸ್ತು, ಯಾಕಂದರೆ ಇಷ್ಟೊಂದು ಚೀಪಾಗಿ ಸೀರೆ ಎಲ್ಲ ಸಿಗ್ತಿದಲ್ವಾ, ಅದರಿಂದ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಈ ಥರ ಸೀರೆ ಎಲ್ಲ. ಬರೀ 700, 800, 950, 200ಇಂದನೂ ಸ್ಟಾರ್ಟ್ ಇದೆ, 150ಇಂದನೂ ಸ್ಟಾರ್ಟ್ ಇದೆ ಅನ್ಸುತ್ತೆ. ಸಕ್ಕತ್ತಾಗಿದೆ ಸೀರೆಗಳೆಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಅದು ಟವಲ್ ಎಲ್ಲ ಬಂದು 50 ರುಪೀಸಿಂದ ಎಲ್ಲ ಟವಲ್ಸ್ ಇತ್ತು, ಚೆನ್ನಾಗಿತ್ತು ಎಲ್ಲನೂ. ಏನು ಕಮ್ಮಿ ರೇಟ್ ಇದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಅನ್ನೋ ಥರ ಏನಿರಲಿಲ್ಲ, ಚೆನ್ನಾಗೇ ಇದ್ದು. ಆ ಅಮೌಂಟ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ಅದಕ್ಕೆ ತುಂಬ ಇಷ್ಟ ಆಯಿತು. ಅದಕ್ಕೆ ನನ್ನ ವ್ಯೂವರ್ಸ್ ಯಾರಾದರೂ ಇದ್ದರೆ ನೋಡ್ತಾರೆ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಹೇಳಿ, ನಾನು ಅದು ಅಡ್ರೆಸ್ ಹೇಳ್ತೀನಿ. ಇದು ನೋಡಿ ಪಿತೃಪಕ್ಷದ ದಿನ, ಅವತ್ತು ಪೂಜೆ ಎಲ್ಲ ಮಾಡಿದ್ವಿ. ಫಂಕ್ಷನ್ ಇದು ಬಂದು ನಾವು ನಮ್ಮ ಹಳೆ ಮನೆಯಲ್ಲೇ ಮಾಡಿದ್ವಿ. ಲಾಸ್ಟು ಇನ್ನು ಮನೆ ಬೀಳ್ಸಿಲ್ಲ, ಹಂಗೆ ಇದೆ. ಸರಿ, ಈ ಪಿತೃಪಕ್ಷ ಎಲ್ಲ ಮುಗಿದ್ಮೇಲೆ ಹೆಂಗೂ ಬೀಳಿಸ್ಬೇಕಲ್ವಾ, ಅದಕ್ಕೆ ಇವಾಗಿರೋ ಮನೆ ಸ್ವಲ್ಪ ಚಿಕ್ಕದಾಗಿದೆ, ಇಕ್ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದು ಹಳೆ ಮನೆಯಲ್ಲೇ ಪೂಜೆ ಮಾಡಿದ್ದು. ಅದು ಮಾಡ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಓಕೆ ಗೈಸ್, ನೋಡಿದ್ರಲ್ವ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇಷ್ಟೇ. ನಾನು ನಮ್ಮಪ್ಪ ಜೊತೆ ಮಾತಾಡ್ಸೋಣ ಅಂದ್ಕೊಂಡ, ಅವರಿಗೆ ಸ್ವಲ್ಪ ನಾಚಿಕೆ ಅಂತೆ ಮಾತಾಡೋದಕ್ಕೆಲ್ಲ, ಅದಕ್ಕೇ ಅವರು ಬೇಡ ಬಿಡು ಅಂತ ಅಂದರು. ಸುಮ್ಮನೆ ಬಲವಂತ ಮಾಡೋದು ಏನಕ್ಕೆ ಅಂತ ನಾನು ಮಾತಾಡ್ಸಿಲ್ಲ. ನೋಡ್ತೀನಿ, ಆದರೆ ನೆಕ್ಸ್ಟ್ ಟೈಮು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ನೆಕ್ಸ್ಟ್ ವಿಡಿಯೋ ಅವ್ರ ಜೊತೆ ಮಾತಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.